ಹ್ಯಾಪಿ ದಿವಾಳಿ ಶಿವಪ್ರಸಾದ್ ಅವರಿಗೆ. ಇಫ್ ವಿಲ್ ಲೂಸ್ ಅಗೇನ್ಸ್ಟ್ ನ್ಯೂಜಿಲೆಂಡ್ 2 ದೆನ್ ವಿ ಡೋಂಟ್ ಡಿಸರ್ವ್ ಟು ಬಿ ಇನ್ ಸೆಮಿಫೈನಲ್ ಸರ್ ಅಂತ ಹೇಳ್ತಾ ಇದ್ದಾರೆ. ಒಂದ್ ಸ್ವಲ್ಪ ಅಗ್ರೆಸಿವ್ ಆಗ್ಬಿಟ್ಟಿದಾರಪ್ಪ ಸೋಷಿಯಲ್ ಮೀಡಿಯಾ. ನಮ್ಮವ್ರು 3 ಮ್ಯಾಚ್ ಸೋತ್ ಮೇಲೆ ಅವ್ರೇನ್ ಹೇಳ್ತಾ ಇದಾರೆ ಗೊತ್ತಾ, ಇಷ್ಟೊಂದೆಲ್ಲ ಫೆಸಿಲಿಟಿ ಕೊಡ್ತಾ ಇದಾರೆ, ಇಷ್ಟೆಲ್ಲ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ವುಮೆನ್ ಕ್ರಿಕೆಟ್ ಮೇಲೆ, ಆದ್ರೂ ಈ ತರ ಪರ್ಫಾರ್ಮೆನ್ಸ್ ಬರ್ತಾ ಇದೆಯಲ್ಲ ಸರ್ ಅಂತ. ಶಿವಪ್ರಸಾದ್ ಒಂಥರ ಅದೇ ತರ ಆಗೋಗಿದೆ. ಬರೀ ಏಷ್ಯನ್ ಟೀಮ್ ನ ಹೊಡ್ಕೊಂಡಿದ್ರೆ ಆಗೋದಿಲ್ಲ, ವರ್ಲ್ಡ್ ಕಪ್ ಗೆಲ್ಬೇಕು ಅಂದ್ರೆ ಜಗತ್ನ ಗೆಲ್ಬೇಕು, ಕಾಂಟಿನೆಂಟ್ ನ ಗೆದ್ರೆ ಆಗಲ್ಲ ಅಂತ. ನಾನು ಹೇಳೋದೇನ್ ಗೊತ್ತಾ, ಸ್ವಲ್ಪ ತಾಳ್ಮೆ ತೋರಿಸ್ಬೇಕು ನೀವು. 2017 ಅಂತ ಬಂದಾಗ ಅಥವಾ ಯಾವುದೇ ವರ್ಲ್ಡ್ ಕಪ್ ಅಂತ ಬಂದಾಗ ಟೀಮ್ ಇಂಡಿಯಾನ ಟಾಪ್ ಟೀಮ್ಸ್ ಅಂತ ಕನ್ಸಿಡರ್ ಮಾಡ್ತಾ ಇರಲಿಲ್ಲ. ಓಕೆ, ಇವಾಗ ಅಟ್ಲೀಸ್ಟ್ WPL ಬಂದ್ಮೇಲೆ 3 ವರ್ಷ ಆಗಿದೆ WPLಗೆ, ನಮ್ಮ ಮಹಿಳೆಯರಿಗೆ ಆ ಕಾನ್ಫಿಡೆನ್ಸ್ ಬಂದಿದೆ, ಬೆಸ್ಟ್ ಇನ್ ದ ವರ್ಲ್ಡ್ ಜೊತೆ ಆಡ್ಬೋದು, ಐ ಕ್ಯಾನ್ ರಬ್ ಶೋಲ್ಡರ್ಸ್ ಅನ್ನೋ ಒಂದು ಬಿಲೀಫ್ ಬಂದಿದೆ. ಹಾಗಾಗಿ ಆ ಗ್ರೋತ್ ಟ್ರೆಜೆಕ್ಟ್ರಿ ಅಂತೂ ಮೇಲೋಗ್ತಾ ಇದೆ. ನಾವು ಆಸ್ ಫ್ಯಾನ್ಸ್ ಒಂದ್ ಸ್ವಲ್ಪ ತಾಳ್ಮೆ ತೋರಿಸ್ಬೇಕಾಗತ್ತೆ. ಹೌದು, ಎಕ್ಸ್ಪೆಕ್ಟೇಷನ್ಸ್ ಹೈ ಇದೆ. ಯಾಕಂತ ಹೇಳಿದ್ರೆ ನಮ್ಮವ್ರು ಇತ್ತೀಚೆಗೆ ಆತರ ಒಳ್ಳೆ ಕ್ರಿಕೆಟ್ ನ ಆಡಿದ್ದಾರೆ. ಆಮೇಲೆ ವರ್ಲ್ಡ್ ಕಪ್ ನಡೀತಾ ಇರೋದು ಮನೆ ಅಂಗಳದಲ್ಲಿ, ಇದು ಹೋಮ್ ಕಂಡೀಷನ್ಸ್ ಅಂದ್ರೂ ಕೂಡ ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ ಅಥವಾ ಒಂದಂತ ಇಂಗ್ಲೆಂಡ್ ಟೀಮ್ ನೀವು ತಗೊಂಡ್ರೆ ಅವ್ರ ಹತ್ರ ಇರುವಂತ ಪವರ್ ಹಿಟ್ಟರ್ಸ್ ನ ನಾವಿನ್ನ ಡೆವಲಪ್ ಮಾಡಿಲ್ಲ. ಸೊ ಯಾವಾಗ ನಾವು ಪವರ್ ಹಿಟ್ಟರ್ನ, ನಮ್ಮಲ್ಲಿ 11 ಜನದಲ್ಲಿ ಒಬ್ರು ಪವರ್ ಹಿಟ್ಟರ್ ಇದ್ದಾರೆ, ಅದು ರಿಚಾ ಘೋಷ್ ಅನ್ನೋದು ಬಿಟ್ರೆ ಇನ್ ಮಿಕ್ಕಿದವರೆಲ್ಲ ಬೇಕು ಅಂದಾಗ 4-6 ಮ್ಯಾನುಫ್ಯಾಕ್ಚರ್ ಮಾಡೋ ಒಂದು ಕೇಪಬಿಲಿಟಿ ಇಲ್ಲ. ಆ ಒಂದು ಆರ್ಟ್ ಡೆವಲಪ್ ಮಾಡ್ಕೊಂಡ್ಬಿಟ್ರೆ ನಮ್ದು ಇನ್ನ ಬಲಿಷ್ಠವಾಗುತ್ತೆ. ಅದಕ್ಕೆ ಸ್ವಲ್ಪ ತಾಳ್ಮೆ ತೋರಿಸೋಣ.